ವಿದೇಶದಲ್ಲಿ ಒತ್ತೆಯಾಳಾಗಿದ್ದ ಬೆಳಗಾವಿ ಯುವಕರನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸು. ವಿದೇಶದಲ್ಲಿ ಒಳ್ಳೆ ಕೆಲಸ, ಕೈತುಂಬ ಸಂಬಳ ಅಂತ ಆಸೆಗೆ ಹೋದವರು ಅಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಸೈಬರ್ ವಂಚಕರ ಒತ್ತೆಯಾಳಾಗಿದ್ದ 3 ಯುವಕರು ಅವರನ್ನ ರಕ್ಷಿಸಲಾಗಿದೆ. ಬೆಳಗಾವಿಯ ಆಕಾಶ್, ಓಂಕಾರ್ ಮತ್ತು ಸಂಸ್ಕಾರ ಲೋಖಂಡೆ ಇವರ ರಕ್ಷಣೆ ಆಗಿದೆ. ವಿದೇಶದಲ್ಲಿ ಕೆಲಸ ಕೊಡೋದಾಗಿ ಯುವಕರಿಗೆ ಕರೆಸ್ಕೊಂಡು ಮೋಸ ಮಾಡಿರ್ತಾರೆ. 1 ತಿಂಗಳು ಕಾಂಬೋಡಿಯಾದಲ್ಲಿ ಇರಿಸ್ಕೊಂಡಿರ್ತಾರೆ. ಆಮೇಲೆ ವಿಪರೀತ ಕಿರುಕುಳ ಕೊಡ್ತಿರ್ತಾರೆ. ಸೈಬರ್ ಕ್ರೈಮ್ ಚಟುವಟಿಕೆಗಳನ್ನು ಮಾಡಿ ಅಂತ ಇವ್ರನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಸೈಬರ್ ವಂಚನೆಯನ್ನು ಮಾಡ್ತಾ ಇದ್ದ ಗ್ಯಾಂಗ್ ನಡಿಯಲ್ಲಿ ಇವ್ರು ಇರ್ತಾರೆ. ಈ ವಿಚಾರ ನಮ್ಮ ಭಾರತ ಸರ್ಕಾರ ಗೊತ್ತಾಗುತ್ತೆ, ರಾಜತಾಂತ್ರಿಕವಾಗಿ ಮಾತುಕತೆಗಳಾಗತ್ತೆ. ಅದರ ಪರಿಣಾಮ ಯುವಕರನ್ನ ಯಶಸ್ವಿಯಾಗಿ ರಕ್ಷಿಸಿ. ನೋಡಿ ಹೆಂಗಾಯ್ತು ಇದು ಅಂತಾನು ಕೂಡ ಹೇಳ್ಬಿಡ್ತೀನಿ. ಆಪರೇಷನ್ ಮೊದಲಿಗೆ ಯುವಕರ ಪೋಷಕರು ಬೆಳಗಾವಿ ಪೊಲೀಸರಿಗೆ ದೂರು ಕೊಡ್ತಾರೆ. ಆಮೇಲೆ ಇವರೇನು ಮಾಡ್ತಾರೆ, ಕಾಂಬೋಡಿಯಾದ ಭಾರತೀಯ ರಾಯಭಾರಿ ಕಚೇರಿಗೆ ಮಾಹಿತಿ ಕೊಡ್ತಾರೆ. ಅಲ್ಲಿ ಕಾಂಬೋಡಿಯಾ ಪೊಲೀಸರು ಏನು ಮಾಡ್ತಾರೆ, ಸೈಬರ್ ಸೆಂಟರ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಭಾರತ ಸೇರಿದಂತೆ ಅನ್ಯ ದೇಶದ 50 ಯುವಕರು ಒತ್ತೆಯಾಳುಗಳಾಗಿರ್ತಾರೆ. ಅಲ್ಲಿ ಸದ್ಯ ಒತ್ತೆಯಾಳಾಗಿದ್ದ ಬೆಳಗಾವಿಯ 3 ಯುವಕರ ರಕ್ಷಣೆ, ಇದೊಂದು ಪ್ರಕರಣದಿಂದಾಗಿ ಆ 50 ಜನಕ್ಕೂ ಬಿಡುಗಡೆ ಭಾಗ್ಯ ಸಿಕ್ಕಿದಂಗೆ ಆಯಿತು. ಬೇರೆ ಬೇರೆ ದೇಶದಿಂದ ಕರ್ಕೊಂಡು ಬಂದು ನಿಮಗೆ ವಿದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತಂದ್ಬಿಟ್ಟು ಅವ್ರನ್ನ ಒತ್ತೆಯಾಳಾಗಿ ಇರಿಸ್ಕೊಂಡಿದ್ರು. ನಮ್ಮ ಮಕ್ಕಳಿಗೆ ಮೋಸ ಮಾಡ್ಕೊಂಡು ಕಂಬೋಡಿಯಾ ತೊಗೊಂಡೋಗಿದ್ರಿ. ಹಾಂಗ್ಕಾಂಗ್ ಅಂತ ನಮ್ಗೆ ಹೇಳಿ ಕ್ಯಾಸ್ ಕಂಬೋಡಿಯಾಗೆ ಹುಡುಗರು ತೊಗೊಂಡೋಗಿದ್ರಿ. ಆಮೇಲೆ ನಮ್ಮ ಹುಡುಗರು ನಮ್ಮ ಜೀವ ಮೇಲೆ ಇದು ಬಂತು ರೀ, ಇದು ನಾವು ಕಲಾಸ್ ಮಾಡ್ತೀವಿ, ಇದು ಮಾಡ್ತೀವಿ, ರೊಕ್ಕ ಕೊಟ್ರಿ, ಇಲ್ಲದ್ರೆ ನಾವೇನು ಬಿಡಂಗಿಲ್ಲ ಅಂತ ಆ ಆಶಿಪ್ ಅಂತ ಒಂದು 2 ಏಜೆಂಟ್ ಅಲ್ಲಿಂದ ನಮ್ಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದ ಬಳಿಕ ನಮ್ಮ ಕಡೆ ಏನು ಹದಿರಾಕಿಲ್ಲ, ನಾವು ಡೈರೆಕ್ಟ್ ಕಾಕ್ತಿ ಸಿಪಿಐ ಕಡೆ ಹೋಗಿದ್ರಿ. ಕಾಕ್ತಿ ಸಿಪಿಐ ಕಡೆ ಹೋಗಿದ ಬಳಿಕ ಕಾಕ್ತಿ ಸಿಪಿಐ ಏನಂದ್ರಿ, ಇಲ್ಲಿಂದ ನೀವು ಡೈರೆಕ್ಟ್ ಕಮಿಷನರ್ ಆಫೀಸ್ ಹೋಗ್ರಿ, ಮತ್ತು ಅಲ್ಲಿಂದ ಇದಾಗ್ತಿದ್ದಿ ಅವರು ನಾನು 1 ತಾರೀಕು ಡಿಸೆಂಬರ್ 1 ತಾರೀಕಿಂದ ಗೋವಾಯಿಂದ ಚಂಡೀಗಢ ಹೋಗಿದ್ದೀನಿ ಸರ್. ಚಂಡೀಗಢದಿಂದ ನಮಗೆ ಅಲ್ಲಿ ಒಂದು 2 ಡೇ ಸ್ಟೇ ಮಾಡ್ಕೊಂಡು ಅಲ್ಲಿಂದ ನಮಗೆ ದಿಲ್ಲಿ ಹೋಯ್ತಾರೆ ಸರ್. ದಿಲ್ಲಿಂದ ಫ್ಲೈಟ್ ಟಿಕೆಟ್ ಮಾಡಿ ಬ್ಯಾಂಕಾಕ್ ಹೋಯ್ತಾರೆ ಸರ್. ಬ್ಯಾಂಕಾಕಲ್ಲಿ 8 ದಿವಸ ಇಟ್ಟರೆ ರೀ ನಮ್ಗೆ. 8 ದಿವಸ ಇದ್ದ ಕೂಡಲೇ ಅವರಂದ್ರು ಉದ್ಯೋಗ ಅಂತ ತಕ್ಷಣ ಯಾಮಾರೋದಕ್ಕೆ ಹೋಗಬೇಡಿ, ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸ್ತಕ್ಕಂಥದ್ದು ಒಳ್ಳೆಯದು ಅಷ್ಟೇ.